ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟ್ ಅನ್ನು ಯಾವ ರೀತಿ ಸ್ಟಿಚ್ ಮಾಡೋಂತ ನೋಡೋಣ. ಹಾಗೆ ಇದರಲ್ಲಿ ಬೆಲ್ಟ್ ಅನ್ನು ನಾವು ಇನ್ವಿಸಿಬಲ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ಬಿಗ್ನರ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ನೆಕ್ ಯಾವ ರೀತಿ ರೆಡಿ ಮಾಡಿದ ಅಂತ ನೋಡಿದೀರಾ. ನೋಡಿ, ಮೊದಲಿಗೆ ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ನಾನು ಡಾಟ್ ಅನ್ನ ಹಿಡ್ಕೊಂತೀನಿ. ಯಾಕಂದ್ರೆ ಇದನ್ನ ಮೇನ್ ಫ್ಯಾಬ್ರಿಕ್ ಬಂದು ನಾನು ಲೈನಿಂಗ್ ಅಲ್ಲಿ ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲೆಲ್ಲಿ ನಾನು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ನಾವು ಡಾಟ್ ಅನ್ನ ಹಿಡಿಯೋಣ. ವಿಡಿಯೋನ ಒಂದು ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ಯಾಕಂದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ಹಾಗಾಗಿ ನೋಡಿ, ನಾನು 3 ಡಾಟ್ ಅನ್ನ ಮಾತ್ರ ಹಿಡಿತೀನಿ. ಯಾಕಂದ್ರೆ ಇನ್ನೊಂದು 4 ಡಾಟ್ ಬಂದು ನಾವು ಸೈಡ್ ಏನು ಅಟ್ಯಾಚ್ ಮಾಡ್ತೀವಲ್ಲ, ಆ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ಎಷ್ಟು ಉಳಿಯುತ್ತೆ ನೋಡ್ಕೊಂಡು ನಾನು 4 ಡಾಟ್ ಅನ್ನ ಹಿಡಿತೀನಿ. ಹಾಗಾಗಿ 3 ಡಾಟ್ ಮಾತ್ರ ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು 3 ಡಾಟ್ ಅನ್ನ ಹಿಡಿದ ನಂತರ ಫ್ರಂಟ್ ಪಾರ್ಟ್ ಈ ರೀತಿ ಕಾಣುತ್ತೆ. ನೋಡಿ, ಎರಡು ಒಂದ್ಸರಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ನೋಡಿ, ಸರಿಯಾಗಿಲ್ಲ ಅಂದ್ರೆ ನೀವು ಡಾಟ್ ಸ್ವಲ್ಪ ಹೆಚ್ಚು ಕಡಿಮೆ ಹಿಡಿದ್ರೆ ಒಂದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾವು ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಲೈನಿಂಗ್ ಬಟ್ಟೆ ಹಾಗೆ ಮೇನ್ ಫ್ಯಾಬ್ರಿಕ್ ಎರಡನ್ನೂ ತಗೊಂಡಿದ್ದೀನಿ. ಒಂದು ಪೀಸು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಟು ನಾನು ಒಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನ ಹಾಗೆ ಅಪೋಸಿಟ್ ಹಿಡ್ಕೊಂಡು ನಾವು ಸ್ಟಿಚ್ ಬಿಟ್ಕೋಬೇಕು. ಇನ್ನೊಂದನ್ನ ಸೇಮ್ ಇದೇ ತರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಲೈನಿಂಗ್ ಬಟ್ಟೆನ ಬೇಕಾದ್ರೆ 2 ಪೀಸ್ ನೀವು ಬೇಕಾದ್ರೆ ಬಳಸಬಹುದು. ದಪ್ಪ ಆದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ನಾನು ಇದನ್ನ ಒಂದೇ ಪೀಸ್ ಅಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ನೋಡಿ, ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಲೈನಿಂಗ್ ಮೇಲೆ ಮಾತ್ರ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಫೋಲ್ಡ್ ಮಾಡಿ. ಸೇಮ್ ಇವಾಗ ಎರಡಕ್ಕೂ ನಾನು ಬಿಟ್ಕೊಂಡಿದ್ದೀನಿ. ಇವಾಗ ಬಂದು ಸೆಂಟ್ರಲ್ಲಿ ನೋಡಿ, ಬೇಕಾದ್ರೆ ಇಲ್ಲಿ ನೀವು ರಫ್ ಹೊಲಿಗೆನ ಬಿಟ್ಕೋಬಹುದು. ಆನಂತರ ಕಚ್ಚಾ ಸ್ಟಿಚ್ ಅನ್ನ ಬಿಟ್ಕೊಂಡ್ರೆ ನಾವು ಆನಂತರ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ ನಂತರ ಅದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ಈ ರೀತಿ ಬಿಟ್ಕೊಳ್ಳೋದೇ ಬೆಟರ್ ನಿಮಗೆ. ಇಲ್ಲ ಅಂದ್ರೆ ಫಿನಿಶಿಂಗ್ ಆಗಿ ಬರಲ್ಲ, ಕರೆಕ್ಟ್ ಆಗಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಬೆಲ್ಟ್. ನೋಡಿ, ಇವಾಗ ನಾನು ಬಿಟ್ಕೊಂಡಿದ್ದೀನಿ. ಇವಾಗ ಆಸ್ ಇಟ್ ಈಸ್ ನಾವು ಲೈನಿಂಗ್ ಅಳತಿ ಬೆಲ್ಟ್ ಅನ್ನ ಕಟ್ ಮಾಡಿದೀವಿ. ಹಾಗಾಗಿ ಲೈನಿಂಗ್ ಅಳತಿ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡಿ ತೆಗೆದು ಬಿಡೋಣ. ನೋಡಿ, ಇವಾಗ ಸೈಡ್ ಕೂಡ ಅಷ್ಟೇ. ನಾನು ನಿಮ್ಗೆ ಫ್ರಂಟ್ ಪಾರ್ಟ್ ಇಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿ, ಈಗ ನಮಗೆ ಬೆಲ್ಟ್ ಎರಡು ಕೂಡ ನಾವು ರೆಡಿ ಮಾಡ್ಕೊಂಡಿದೀವಿ. ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಬಂದು ಒಂದು ಪಾರ್ಟ್ ಅನ್ನ ತಗೊಂಡು ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ, ಒಂದು ಪೀಸ್ ಮಾತ್ರ ತಗೋಬೇಕು ಮೇನ್ ಫ್ಯಾಬ್ರಿಕ್. ನೋಡಿ, ಈ ತರ ಮೇಲ್ಗಡೆಯಿಂದ ಇಟ್ಕೊಂಡು ಅಟ್ಯಾಚ್ ಮಾಡೋಣ. ಅದು ನಾವು ಫ್ರಂಟ್ ಸೈಡ್ ಉಕ್ಸ್ಪಟ್ಟಿ ಬರುತ್ತಲ್ಲ, ಆ ಸೈಡ್ ಇಂದಾನೆ ನಾವು ಬೆಲ್ಟ್ ಅನ್ನ ಯಾವುದೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಡಾಟ್ ಬರುತ್ತಲ್ಲ, ಈ ಡಾಟ್ ಅನ್ನ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ನಾವು ಸ್ಟಿಚ್ ಅನ್ನ ಬಿಡಬೇಕು. ಸೇಮ್ ಇದನ್ನು ಕೂಡ ಅಷ್ಟೇ. ನೋಡಿ, ಇದು ಮೇನ್ ಫ್ಯಾಬ್ರಿಕ್. ಇದನ್ನೇ ನಾವು ರೆಡಿ ಮಾಡಿದೀವಲ್ಲ ಫ್ರಂಟ್ ಪಾರ್ಟ್, ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡೋಣ. ಕರೆಕ್ಟ್ ಆಗಿ ಎರಡನ್ನೂ ಕೂಡ ಒಂದೇ ಅಳತಿಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಈ ಡಾಟ್ ಅನ್ನ ಫೋಲ್ಡ್ ಮಾಡಿ ಅದನ್ನ ಸೇರ್ಸೋಣ ಅದ್ರಲ್ಲಿ. ನೋಡಿ, ಇವಾಗ ಇದನ್ನ ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ವಿ. ಇದನ್ನ ಒಳಗಡೆ ಕ್ಲೀನ್ ಆಗಿ ಸುತ್ಕೊಂಡ್ಬಿಡಿ. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಸುತ್ಕೊಳ್ಳಿ. ಯಾಕಂದ್ರೆ ನಮಗೆ ಬೆಲ್ಟ್ ಕಡಿಮೆ ಇರೋದ್ರಿಂದ ಈ ರೀತಿ ನಾವು ಎಷ್ಟು ನೀಟಾಗಿ ಸುತ್ಕೊಂತೀವೋ ಅಷ್ಟು ನೀಟಾಗಿ ನಾವು ಸ್ಟಿಚ್ ಅನ್ನ ಬಿಟ್ಕೋಬಹುದು. ನೋಡಿ, ಈ ರೀತಿ ಎರಡನ್ನೂ ನಾವು ಮೊದ್ಲಿಗೆ ಏನು ಸ್ಟಿಚ್ ಬಿಟ್ಕೊಂಡಿದ್ದೀವಿ ಅದೇ ಅದ್ರ ಅಳ್ತೀನಿ ಅದ್ರ ಮೇಲೆ ನಾವು ಸ್ಟಿಚ್ ಅನ್ನ ಬಿಟ್ಕೋಬೇಕು. ಇದನ್ನು ಕೂಡ ಅಷ್ಟೇ. ನೋಡಿ, ನಾವು ಎಷ್ಟು ನೀಟಾಗಿ ಮಾಡ್ಸ್ಕೊಂತೀವೋ ಅಷ್ಟು ಫಿನಿಶಿಂಗ್ ಬರುತ್ತೆ. ನೋಡಿ, ನಿಮಗೆ ಓರ್ಲಾಕ್ ಇಲ್ಲ ಅಂದ್ರೆ ನೀವು ಈ ರೀತಿ ಮಾಡ್ಬೋದು. ಯಾಕಂದ್ರೆ ಕೆಲವೊಂದು ರೇಷ್ಮೆ ಬಟ್ಟೆಗಳು ಇರ್ತಾವಲ್ಲ, ಅವು ಓರ್ಲಾಕ್ ಹಾಕಿಲ್ಲ ಅಂದ್ರೆ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಹಾಗಾಗಿ ಎಳೆ ಎಲ್ಲ ಕಿತ್ಬಿಡುತ್ತೆ. ನೋಡಿ, ಇವಾಗ ನಾವು ಎರಡನ್ನೂ ಕೂಡ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದೀವಿ. ಇದನ್ನ ಇವಾಗ ರಿಮೂವ್ ಮಾಡೋಣ. ನೋಡಿ, ಈ ರೀತಿ ರಿಮೂವ್ ಮಾಡ್ಕೋಬಹುದು. ಈಸಿಯಾಗಿ ನಮಗೆ ಬೆಲ್ಟ್ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿ, ಕೂಳೆನೆ ಕಾಣಲ್ಲ. ನಾನು ಇದನ್ನ ಹೊಸದಾಗಿ ಯಾರು ಕಲಿತಿದ್ರೆ ಅವ್ರಿಗೋಸ್ಕರ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಆಲ್ರೆಡಿ ಕಲ್ತವ್ರಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ. ನೋಡಿ, ಈ ರೀತಿ ನಾವು ರೆಡಿ ಮಾಡ್ಕೊಂಡಿದೀವಿ. ಇದಕ್ಕೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ ಸೈಡಲ್ಲಿ. ಇದಕ್ಕೂ ಅಷ್ಟೇ ಸೇಮು. ನೋಡಿ, ನಾವು ಎರಡು ಪಾರ್ಟ್ ಅನ್ನ ರೆಡಿ ಮಾಡಿದೀವಿ. ಎರಡನ್ನೂ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ, ಕರೆಕ್ಟ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಈ ಕಚ್ಚಾ ಸ್ಟಿಚ್ ಏನು ಬಿಟ್ಕೊಂಡಿದೀವಿ ಅದನ್ನ ರಿಮೂವ್ ಮಾಡಿ. ನೋಡಿ, ಫಿನಿಶಿಂಗ್ ಆಗಿ ಬರುತ್ತೆ ನೀಟಾಗಿ. ನೋಡಿ, ಎರಡು ಕೂಡ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಕರೆಕ್ಟ್ ಆಗಿದೆಯಲ್ಲ ಅಂತ. ಕರೆಕ್ಟ್ ಆಗಿದ್ರೆ ನಾವು ಬೆಲ್ಟ್ ಅಟ್ಯಾಚ್ ಮಾಡಿರೋದು ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿ ಕರೆಕ್ಟ್ ಆಗಿದೆ ಇದು. ನಾನು ಇದಕ್ಕೆ ಇವಾಗ ಉಕ್ಸ್ ಪಟ್ಟಿನ ರೆಡಿ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾನು ಉಕ್ಸ್ ಹಚ್ತೀವಲ್ಲ ಆ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಲೈನಿಂಗ್ ಬಟ್ಟೆನ 2 ಪೀಸ್ ತಗೊಂತೀನಿ. ನೋಡಿ, ಫೋಲ್ಡಿಂಗ್ ಮಾಡಿದ್ದು
ಒಂದು ಪೀಸ್ ಅನ್ನ ಸೆಂಟ್ರಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನ ಮೇಲ್ಗಡೆಯಿಂದ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನ ಲಾಸ್ಟಿಗೆ ಫೋಲ್ಡ್ ಮಾಡ್ತೀನಿ, ಯಾಕಂದ್ರೆ ಆಲ್ರೆಡಿ ನಾನು ನೆಕ್ ಅನ್ನ ರೆಡಿ ಮಾಡಿದ್ದೀನಿ. ಹಾಗಾಗಿ ನೀವು ಪೈಪಿಂಗ್ ಮಾಡ್ತೀವಿ ಅಂದ್ರೆ ಹಂಗೆ ಬಿಟ್ಕೋಬಹುದು ಕೂಳೆನಲ್ಲಿ, ಆನಂತರ ಅದು ಪೈಪಿಂಗ್ ಅಲ್ಲಿ ಮುಚ್ಚೋಗುತ್ತೆ. ನಾನು ಇದನ್ನ ಪೈಪಿಂಗ್ ಅನ್ನ ರೆಡಿ ಮಾಡಿರೋದ್ರಿಂದ ನೋಡಿ ಇದನ್ನ ಇಟ್ಟು ಈ ರೀತಿ ನಾವು ಮೇಲ್ಗಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಣ ಆ ಪಟ್ಟಿಗೆ. ನೆಕ್ ಅನ್ನ ನಾವು ರೆಡಿ ಮಾಡಿರೋದ್ರಿಂದ ಈ ರೀತಿ ಮಾಡ್ತೀವಿ, ಇಲ್ಲ ಅಂದ್ರೆ ಅದನ್ನ ಪೈಪಿಂಗ್ ಅಲ್ಲಿ ಕೂಡ ನಾವು ಸೇರಿಸ್ಕೋಬಹುದು. ನೋಡಿ ಎಕ್ಸ್ಟ್ರಾ ದಾರನ ತೆಗೆದು ಬಿಡ್ತೀನಿ. ನೋಡಿ ಈ ತರ ರೆಡಿ ಆಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಕರೆಕ್ಟ್ ಆಗಿದೆ ಅಂತ ಹೇಳಿ. ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಈಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನ. ನೋಡಿ ಇದಕ್ಕೆ ಇವಾಗ ನಾವು ಹೆಮ್ಮಿಂಗ್ ಪಟ್ಟಿ ಮಾಡೋಣ. ಹುಕ್ಸ್ ಮನಿ ಬರುತ್ತಲ್ಲ ಆ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದಕ್ಕೆ ನಾನು ಹುಕ್ಸ್ ಮನಿನೇ ಮಾಡ್ತೀನಿ ಡೈರೆಕ್ಟ್ ಆಗಿ, ನಾನು ಹೆಮ್ಮಿಂಗ್ ಮಾಡಲ್ಲ, ಹೆಮ್ಮಿಂಗ್ ಹುಕ್ಸ್ ಮನಿ ಮಾಡಲ್ಲ. ಇದಕ್ಕೆ ಮಷಿನ್ ನಲ್ಲೇ ಹುಕ್ಸ್ ಮನಿ ಮಾಡೋದ್ರಿಂದ ಇದನ್ನು ಕೂಡ ಅಷ್ಟೇ ನೋಡಿ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನ ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ. ನೋಡಿ ಒಂದು ಮುಕ್ಕಾಲು ಇಂಚು 1.5 ಇಂಚಿನಷ್ಟು ನೀವು ಪಟ್ಟಿನ ತಗೊಂಡ್ರೆ ಸಾಕು. ನಾವು ಫೋಲ್ಡ್ ಮಾಡಿದಾಗ ನೋಡಿ ಈ ರೀತಿ ಎರಡು ಸೈಡ್ ಕೂಡ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಇದನ್ನ ನೋಡಿ ಈ ತರ ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಈ ರೀತಿ. ಹಾಗೆ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಹುಕ್ಸ್ ಮನಿ ಕೂಡ ಮಾಡ್ತೀವಿ. ಮೊದಲಿಗೆ ಸೆಂಟ್ರಿಗೆ ಒಂದು ಹೊಲಿಗೆ ಬಿಟ್ಕೋಬೇಕು, ಆನಂತರ ನಾವು ಹುಕ್ಸ್ ಮನಿ ಮಾಡೋಣ. ನೀಟಾಗಿ ಬರುತ್ತೆ. ಇಲ್ಲಾಂದ್ರೆ ನಾವು ಹಿಂದ್ಗುಟ ಕೂಡ ನಾವು ಮಾಡಿದ್ರೆ ಅದು ಫಿನಿಶಿಂಗ್ ಬರಲ್ಲ. ನೋಡಿ ಹಿಂದ್ಗುಟ್ಟಾಗ ನಾವು ಏನಾದ್ರು ಮಾಡ್ಕೊಂತ ಬಂದ್ವಿ ಹುಕ್ಸ್ ಮನಿ ಅಂದ್ರೆ ಅದು ಫಿನಿಶಿಂಗ್ ಬರಲ್ಲ. ಹಾಗಾಗಿ ನೋಡಿ ಈ ಕಡೆಯಿಂದ ನಾವು ಹುಕ್ಸ್ ಮನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ 5 ಹುಕ್ಸ್ ಮನಿ ಮಾಡ್ಬೇಕು. ಇದಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ನಾವು ರಫ್ ಮಾಡಿ ಅದನ್ನ ಹುಕ್ಸ್ ಮನಿಯನ್ನ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಹೆಮ್ಮಿಂಗ್ ಅಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಅದನ್ನ ಹೆಮ್ಮಿಂಗ್ ಅಲ್ಲಿ ಕೂಡ ನೀವು ಮಾಡ್ಬೋದು. ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಹಾಗೆ ಇದ್ರದ್ದು ಮುಂದಿನ ಫ್ರಂಟ್ ಬ್ಯಾಕ್ ಪಾರ್ಟ್ ಕೂಡ ಹಾಕ್ತೀನಿ ನಾನು ಖಂಡಿತ ನಿಮಗೆ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಈ ಸೈಡ್ ಕೂಡ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ. ನೋಡಿ ಈ ರೀತಿ ನಮ್ದು ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಎರಡು ಕೂಡ ನಾವು ಸೇರಿಸಿದಾಗ ಕರೆಕ್ಟ್ ಆಗಿ ಬರ್ಬೇಕು ನೋಡಿ ಈ ರೀತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.